ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತಿನ ವ್ಲಾಗಲ್ಲಿ ಹೋದ ವ್ಲಾಗಿಂದ ಕಂಟಿನ್ಯೂಷನ್ ಪಾರ್ಟ್ನ ಹಾಕ್ತಾಯಿದ್ದೀನಿ. ನಮ್ಮ ಮಡಿಕೇರಿ ಟ್ರಿಪ್ಪು ಹೋದ ವ್ಲಾಗ್ ನೀವೆಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ ನಾವು ಮಡಿಕೇರಿಗೆ ಟ್ರಿಪ್ ಬಂದಿದ್ವಿ ಅಂತ ಹೇಳಿ. ಹಾಗೆಯೇ ಹೋದ ವ್ಲಾಗಲ್ಲಿ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದರದ್ದೇ ಕಂಟಿನ್ಯೂಷನ್ ಎರಡನೇ ಪಾರ್ಟ್ನ ನಾನು ಇವಾಗ ಹಾಕ್ತಾಯಿದ್ದೀನಿ. ಎಲ್ಲರೂ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ನಾವೆಲ್ಲರೂ ರೆಸಾರ್ಟ್ ಹತ್ರ ಎಲ್ಲ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು. ವೆಜ್ ನಾನ್ ವೆಜ್ ಎರಡೂ ಇದೆ. ಯಪ್ಪ ಸುಸ್ತಾಯಿತು ಬಿಸಿಲಲ್ಲಿ. ಅವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಇದ್ದಾರೆ. ನಾವು ಊಟಕ್ಕೆ ಬಂದಿದ್ದೀವಿ. ಇದು ಡೈನಿಂಗ್ ಹಾಲ್. ಇವರು ಫೋಟೋಶೂಟ್ ಮಾಡ್ತಾಯಿದ್ರು. ಹೌದು, ಊಟ ತರಿಸ್ತೀನಿ. ಊಟ ಮಾಡೋಕ್ಕೆ ಮುಂಚೆ ಇದೆ ಇಲ್ವಾ? ಏನಿದೆ ಇದರಲ್ಲಿ? ಇದು ಚಿಕನ್ ಬಿರಿಯಾನಿಯಾ? ಎಸ್, ಕಬಾಬ್ ಇದೆ. ಹಾಗೆಯೇ ಊಟಕ್ಕೆ ವೆಜ್ ನಾನ್ ವೆಜ್ ಎರಡೂ ಕೂಡ ಮಾಡಿದರು. ವೆಜ್ ಏನಕ್ಕೆ ಅಂದರೆ ವಿನುತಕ್ಕ ಅವರು ಯಾರೂ ತಿಂತಿರಲಿಲ್ಲ. ಅವರು ರೀಸೆಂಟಾಗಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು, ಅದಕ್ಕೆ ತಿಂತಿರಲಿಲ್ಲಲ್ಲ. ಅದಕ್ಕೋಸ್ಕರ ಅವರಿಗೆ ವೆಜ್, ಅವರು 3 ಜನಕ್ಕೂ ವೆಜ್ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅವ್ರಿಗೆ ವೆಜ್ಜು, ನಮಗೆ ನಾನ್ ವೆಜ್ಜು. ವೆಜ್ಜಲ್ಲಿ ಮೊಸರು ಬಜ್ಜಿ ಮಾಡಿದರು, ತರಕಾರಿ ಪಲಾವ್, ಹಾಗೆ ಇನ್ನೊಂದು ಏನೋ ಗ್ರೇವಿ ಮಾಡಿದ್ರು ಅನಿಸುತ್ತೆ, ನಂಗೆ ಮರ್ತೋಗಿದೆ. ಪನ್ನೀರ್ದೇನೋ ಮಾಡಿದರು ಅನಿಸುತ್ತೆ, ಅದು ರಾತ್ರಿನೋ ಇವಾಗಲೂ ನನಗೆ ಗೊತ್ತಿಲ್ಲ. ಹಾಗೆ ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ, ಕಬಾಬ್ ಮತ್ತು ಚಿಕನ್ ಸಾಂಬಾರು ಇಷ್ಟನ್ನು ಮಾಡಿದರು. ನಾವು ಲೇಡೀಸ್ ಎಲ್ಲ ಮೊದಲೇ ಬಂದು ಊಟ ಎಲ್ಲ ಮುಗಿಸಿ ಕೂತಿದ್ವಿ. ಇನ್ನೇನು ನಮ್ಮದು ಕೊನೆ ಹಂತದಲ್ಲಿತ್ತು. ಇವಾಗ ಎಲ್ಲರೂ ಬಂದು ಊಟ ಮಾಡ್ತಿದ್ದಾರೆ. ಪೂಲಿಂದ ಎಲ್ಲರೂ ಎದ್ದು ಬಂದು ಊಟ ಮಾಡ್ತಿದ್ದಾರೆ. ಹಾಗೆಯೇ ಊಟದ ಜೊತೆಗೆ ಐಸ್ ಕ್ರೀಮ್ ಇತ್ತು ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಇತ್ತು. ಏನಂದರೆ ನಮ್ಮ ಐಸ್ ಕ್ರೀಮ್ ಕತೆ ನೋಡಿ ಹೆಂಗಾಗಿದೆ ಅಂತ ಹೇಳಿ. ಕರೆಂಟ್ ಇಲ್ಲದೆ ಹಿಂಗಾಗಿದ್ದಿದ್ದು, ಅಂದರೆ ಸದ್ಯದಲ್ಲಿ ಇತ್ತು ಕರೆಂಟ್ ನಾವು ಹೋದಾಗ. ಕರೆಂಟ್ ಹೋದಾಗೆಲ್ಲ ಅದು ಮೆಲ್ಟಾಗಿ ಐಸ್ ಕ್ರೀಮ್ ಮೊದಲಿದ್ದಿದ್ದ ಶೇಪ್ ಹೋಗಿ ಅದೇ ಒಂದು ಬೇರೆ ಶೇಪ್ ತೊಗೊಂಡ್ಬಿಟ್ಟಿತ್ತು. ಕೆಲವೊಂದೊಂದು ಐಸ್ ಕ್ರೀಮ್ ಅಷ್ಟೇ, ಕೆಲವೊಂದೊಂದು ಚೆನ್ನಾಗಿತ್ತು. ಈಗ ನಾವು ತಿಂತಿರೋ ಐಸ್ ಕ್ರೀಮ್ ಹಾಗೆ ಆಗಿರೋದು ನಾನು ತಿಂತಿದ್ದಿದ್ದು. ಪೇಜು ಕೊಡು ಅಂತ ನೆಕ್ಕು ಅಲ್ಲ, ನಕ್ಕು. ಊಟಕ್ಕಿಂತ ಮುಂಚೆ ಒಂದು ಸಲ ಬಂದ ತಕ್ಷಣವೇ ಪೂಲಿಗೆ ಬಿದ್ದಿದ್ರು. ಹಾಗೆ ಊಟ ಆದಮೇಲೆ ಇನ್ನೊಂದು ಸಲ ಅರಗಿಸ್ಕೋಬೇಕಲ್ವ, ಅದಕ್ಕೆ ಮತ್ತೆ ಇನ್ನೊಂದು ಸಲ ಎಲ್ಲರೂ ಬಂದು ಪೂಲಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಿಟ್ಟರೆ ಬೇರೆ ಯಾರಿರಲಿಲ್ವಲ್ಲ, ಇವ್ರದ್ದೇ ರಾಜಭಾರ ಆಗೋಗ್ಬಿಟ್ಟಿತ್ತು ಸಂಜೆವರೆಗೂ. ಇವಾಗ ಮತ್ತೆ ಎಲ್ಲ ಪೂಲಲ್ಲಿ ಬಿದ್ದು ಎದ್ದು ಒದ್ದಾಡಿ ಎಲ್ಲ ಆದಮೇಲೆ ಇವಾಗ ಸಂಜೆ ಒಂದು 5 ಗಂಟೆ ಆಗಿರ್ಬೋದು. ಸ್ನ್ಯಾಕ್ಸ್, ಕಾಫಿ, ಟೀಗೆ ಅಂತ ಬಂದಿರ್ತೀವಿ. ಕಾಫಿಗೆ ಏನಿತ್ತು ಅಂತಂದರೆ ಬಜ್ಜಿ ಎಲ್ಲ ಮಾಡಿದರು. ಒಂದು 5-5:15 ಆಗಿತ್ತೇನೋ ಇವಾಗ ಬಂದಿದ್ದೀವಿ. ಎಲ್ಲ ಸ್ವಲ್ಪ ಹೊತ್ತು ನಿದ್ದೆ ಎಲ್ಲ ಮಾಡಿ ಬಂದಿದ್ದೀವಿ. ಮಕ್ಕಳೆಲ್ಲ ನಿದ್ದೆನೇ ಮಾಡಿಲ್ಲ, ಆಟ ಆಡ್ತಾಯಿದ್ರು. ನಾವೆಲ್ಲರೂ ಸ್ವಲ್ಪ ನಿದ್ದೆ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಇವಾಗ ಸ್ನ್ಯಾಕ್ಸ್ ಟೈಮ್ ಅಲ್ವಾ, ಅದಕ್ಕೆ ಕಾಫಿ, ಟೀ ಎರಡೂ ಇತ್ತು ಮತ್ತು ಬಜ್ಜಿ ಎಲ್ಲ ಇತ್ತು. ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಮಡಿಕೇರಿಗೆ ಹೋದ್ವಿ. ಮಡಿಕೇರಿಗೆ ಹೋಗಿ ಏನು ಮಾಡಿದ್ವಿ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಹಲೋ ಗೈಸ್, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ? ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತೇವೆ. ಬಟ್ ಅಲ್ಲಿ ಏನು ರಿಯಾಲಿಟಿ ಆಗೋದಂತ ನಾನು ಹೇಳ್ತೀನಿ ಕೇಳಿ. ನಾನು ಎಷ್ಟು ಕಪ್ಪಕ್ಕೆ ಬರ್ತಿದ್ದೀನಿ. ಲೈಟ್ ಹಾಕೋ, ಕತ್ಲೆ ಅಲ್ವಾ? ಈಗ ಏನಾಗುತ್ತೆ ಅಂದರೆ ಇಲ್ಲಿಂದ ಸುಮ್ಮನೆ ಹೋಗೋದು, ಅಲ್ಲೇನು ಸಿಗಲ್ಲ. ತಿರ್ಕೊಂಡು ಮತ್ತೆ ವಾಪಸ್ ಬಂದು ಬೀಳೋದಿಲ್ಲ. ಇವ್ರು ಏನೋ ಒಂದು ವಸ್ತು ತಗೋಬಿಟ್ರೆ ಅವ್ರು ತಗೊಳಲ್ಲ. ನಿಮ್ಗೆ ಹೇಳಿದ್ದು ನಾನು ತಗೊಳಲ್ಲ, ಅಲ್ಲೇನಿಲ್ಲ. ನಾವು ಮಡಿಕೇರಿ ಟೌನ್ಗೆ ಹೋಗ್ತಾ ಇದೀವಿ. ಅಲ್ಲಿ ಏನೇನೋ ಸಿಕ್ಕರೆ ಅಲ್ಲಿ ಏನು ಸಿಗಲ್ಲ. ತಿನ್ನಕ್ಕೆ ಎಲ್ಲ ಇಲ್ಲಿ ರೆಡಿ ಮಾಡಕ್ಕೆ ಹೇಳಿದ್ವಿ. ಎಲ್ಲ ಅಲ್ಲಿ ತಿಂದ್ರೆ ಇಲ್ಲಿ ರೆಸಾರ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ ಗೈಸ್. ಇಷ್ಟು ಸುಮ್ಮನೆ ಹೋಗ್ತಾ ಇದೀವಿ, ಖಾಲಿ ಹೋಗ್ತಾ ಇದೀವಿ. ಕಾರಲ್ಲಿ ಪೆಟ್ರೋಲ್ ಇತ್ತು, ಮಾಡಕ್ ಕೆಲಸ ಇರಲಿಲ್ಲ. ಫಿಟ್ ಆಗಿದ್ರು, ಕಂಫರ್ಟ್ ಆಗಿದ್ರು, ಸ್ಟಡಿ ಆಗಿದ್ರು.
ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಮಾತ್ರ ಅಲ್ಲ, ನಮ್ಮ ಹಿಂದೆ ಇನ್ನೂ ಇಬ್ರು ಬರ್ತಿದ್ದಾರೆ ಅಷ್ಟೇ. ಎಂಟೈರ್ ಗ್ಯಾಂಗ್ ಹೋಗ್ತಾ ಇದೀವಿ ಅಷ್ಟೇ. ಇಲ್ಲೆಲ್ಲ ಇಲ್ಲೊಂದು ರೆಸಾರ್ಟ್ ಅನ್ಸುತ್ತೆ, ಮೇ ಬಿ ಅದು ಮೂರಿದೆ ಇಲ್ಲೇನೆ. ಬಂದಿದೀವಿ ಅಷ್ಟಾಗಿ. ಏನ್ ಗೊತ್ತಾ, ನಾವ್ ಹೇಳಿದ್ವಿ ಮರ್ಕೇರಿಗೆ ಬಂದರೆ ಏನು ಸಿಗಲ್ಲ ಅಂತ. ಇವರು ಹೇಳಿದ್ರು ಎಲ್ಲ ಹೇಳಿದ್ರು. ನಾವು ಟೈಮ್ ಪಾಸ್ ಮಾಡ್ತಾ ಇದೀವಿ. ಎಲ್ಲಿಗೆ ಹೋದ್ರು ಏನು ಇಲ್ಲ ಗೊತ್ತಾ, ಬೆಂಗಳೂರಲ್ಲಿ ಇರೋದೊಂದು ಫ್ರೆಂಡ್ಸ್ ಇದೆ, ಅದ್ರ ಪಕ್ಕ ಒಂದು ಮಾಲ್ ಇದೆ ಅಷ್ಟೇ. ಬೆಂಗಳೂರಲ್ಲಿ ಇಲ್ದೇ ಇರೋದು ಇಲ್ಲಿ ಏನು ಇಲ್ಲ ಗೈಸ್. ಏನು ಸುಮ್ಮನೆ ಹೋಗೋಣ ಬಂದಿದ್ದೀವಿ. ಮಜಾನ ಏನೋ ಒಂದು ಮಾಡ್ಬೋದಿತ್ತು ಗೈಸ್, ಏನೋ ಒಂದು. ಈಗೇನು ಮಾಡೋಕ್ಕಾಗ್ತಿಲ್ಲ, ಡಸ್ಟ್ ಧೂಳು ಕುಡ್ಕೊಂಡು ಓಡಾಡ್ತಾ ಇದ್ದೀವಿ ಗೈಸ್. ಧೂಳು ಸಿಕ್ಕಾಪಟ್ಟೆ ಧೂಳಿದೆ, ಧೂಳು ಕುಡ್ಕೊಂಡು ಓಡಾಡ್ತಾ ಇದ್ದೀವಿ. ರಾಜಾ ಸೆಟ್ ಅಂತ ಅದೇಂತೆ. ಮಡಿಕೇರಿನಲ್ಲಿ ರಾಜಾ ಸೀಟ್ ಅನ್ನೋ ಒಂದು ಪ್ಲೇಸ್ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ನಮ್ಮ ಮನೆಯವ್ರು ಏನು ಮಾಡಿದ್ರು ಅಂದರೆ, ಈ ಸರ್ಕಲಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡ ವಾಲ್ ಇದೆ, ಅದನ್ನು ತೋರಿಸ್ಬಿಟ್ಟು ಇದೇ ರಾಜಾ ಸೀಟ್ ಎಲ್ಲರೂ ನೋಡ್ಕೊಳ್ಳಿ ಅಂತ ನಮ್ಮ ಕೈಲೆಲ್ಲ ಫೋಟೋ ಬೇರೆ ತೆಗೆಸಿದ್ರು. ಇದೇ ರಾಜಾ ಸೀಟ್ ನೋಡಿ ಅಂತ ಹೇಳ್ಬಿಟ್ಟು ನಮಗೂ ಯಾರಿಗೂ ಗೊತ್ತಿಲ್ಲ. ಮೇ ಬಿ ಇರ್ಬೋದು. ಇದೇ ಕಂಡ್ರು ರಾಜಾ ಸೀಟು, ಮೇಲ್ಗಡೆ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಅಲ್ಲಿಗೆ ಹೋಗಿ ಫೋಟೋ ತಗೊಂಬರ್ತಾರೆ ಅಷ್ಟೇ, ಇನ್ನೇನು ಮಾಡೋದಿಲ್ಲ ಅಂತ ನಮ್ಗಳಿಗೆಲ್ಲ ಮಂಗನ್ ಮಾಡಿ ನಮ್ಮ ಮನೆಯವ್ರು ಅಲ್ಲಿಂದ ಆ ವಾಲ್ದು ಫೋಟೋ ಎಲ್ಲ ತಕ್ಕೊಂಡು ಆಮೇಲೆ ನಾವು ರೆಸಾರ್ಟ್ ಕಡೆಗೆ ಬಂದ್ವಿ. ನಾವು ಅಂದ್ಕೊಂಡ್ವಿ ಅದೇ ರಾಜಾ ಸೀಟ್ ಅಂತ. ಆ ರೀತಿ ನಂಬಿಸ್ಬಿಟ್ರು ನಮ್ಮನ್ನು. ನಾನು ಲಾಸ್ಟ್ ಟೈಮ್ ಹೋದಾಗಲೂ ನಾನೇನು ನೋಡಿರಲಿಲ್ಲ, ಕತ್ಲೆ ಆಗಿದ್ದರಿಂದ ಆ ಕಡೆ ಸೈಡ್ ಜಾಸ್ತಿ ಹೋಗಲಿಲ್ಲ. ಇವ್ರು ಏನಂದ್ರು ಅಂದರೆ, ಇದೇ ರಾಜಾ ಸೀಟ್, ಇದನ್ನೇ ಹೇಳೋದು, ಇದೇ ವಾಲ್ ಇದು, ಇವಾಗ ಈ ರೀತಿ ಎಲ್ಲ ಕೆಳಗಡೆ ಹಿಂಗಾಗ್ಬಿಟ್ಟಿದೆ, ಮೇಲೆಲ್ಲ ಗಿಡ ಬೆಳ್ಕೊಂಬಿಟ್ಟಿದೆ ನೋಡಿ, ಇದ್ರ ಮೇಲ್ಗಡೆನೇ ನಿಂತ್ಕೊಂಡು ನೋಡೋದು ಅಂತ ಹೇಳಿ. ಆಮೇಲೆ ಬಂದು ಗೂಗಲಲ್ಲಿ ಚೆಕ್ ಮಾಡಿದ್ರೆ ರಾಜಾ ಸೀಟ್ ಅನ್ನೋ ಪ್ಲೇಸೇ ಬೇರೆ ಇದೆ. ಅಲ್ಲಿ ಒಂದು ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ, ಅದು ಆ್ಯಕ್ಚುಲ್ ರಿಯಲ್ ರಾಜಾ ಸೀಟ್. ಹಾಗೆ ನೋಡಿಕೊಂಡು ಮಡಿಕೇರಿನಲ್ಲಿ ಏನೂ ಸಿಗಲ್ಲ ಅಂತ ಒಳಗಡೆ ಗೊತ್ತಾಯ್ತಲ್ವ, ಅದಕ್ಕೆ ಬಂದ್ವಿ. ಅಂದರೆ ಶಾಪಿಂಗ್ ಏರಿಯಾ ಆ ಥರ ಎಲ್ಲ ಏನಿಲ್ಲ, ಡ್ರೈ ಫ್ರೂಟ್ಸು, ವೈನು ಇದೆಲ್ಲ ಸಿಕ್ತಿತ್ತು ಅಷ್ಟೇ. ನಾವು ಆ ಥರದ್ದೇನು ತಗೊಳ್ಳಿಲ್ಲ, ಸುಮ್ಮನೆ ಬಂದ್ವಿ. ನಾವು ರೆಸಾರ್ಟಿಗೆ ಬರೋ ಅಷ್ಟರೊಳಗಾಗಲೇ ನಮ್ಮಂಗೆ ಒಂದು ದೊಡ್ಡ ಟೀಮ್ ಬಂದಿತ್ತು. ಅವರೆಲ್ಲರೂ ಪೂಲ್ ಒಳಗಡೆನೇ ಇದ್ದರು. ಅವ್ರು ಮೋಸ್ಟ್ಲಿ ಆಫೀಸ್ ಕೊಲೀಗ್ಸ್ ಅನಿಸುತ್ತೆ. ಹಾಗೆ ಒಬ್ಬರು ಕಪಲ್ ಇದ್ರು ಅಷ್ಟೇ ಅವ್ರ ಟೀಮಲ್ಲಿ. ಎಲ್ಲರೂ ಕೂಡ ಬಾಯ್ಸೇನೆ. ನೀರೊಳಗಡೆ ಇಳಿದು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ನಮ್ಮ ಹುಡುಗರೆಲ್ಲ ಫುಲ್ ಶಾಕ್. ಅಯ್ಯೋ, ನಾವು ಬರೋಕ್ಕೆ ಮುಂಚೆ ಎಲ್ಲ ಇಳ್ದು ಆಟ ಆಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು. ಮಧ್ಯಾಹ್ನ ಇವರು ಚೆನ್ನಾಗಿ ಆಟಾಡೋಗಿದ್ರು, ಆದರೂ ಅವ್ರ ಜೊತೆ ಹೋಗೋಕ್ಕೆ ಇವ್ರಿಗೆ ಸ್ವಲ್ಪ ಇದಲ್ವ, ಅದಕ್ಕೆ ಹಾಗೆಯೇ ಅವರು ಎದ್ದೋಗ್ಲಿ ಅಂತ ವೆಯ್ಟ್ ಮಾಡ್ಕೊಂಡು ಇದ್ವಿ. ಮತ್ತು ಶ್ರೇಯದು ಬರ್ಡೇ ಇತ್ತು, ಹಿಂದಿನ ದಿನ ಶ್ರೇಯದು ಬರ್ಡೇ ಇತ್ತಂತೆ. ಅದಕ್ಕೋಸ್ಕರ ಇವತ್ತು ಕೇಕ್ ತೊಗೊಂಡು ಬಂದು ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ವಿ ಇಲ್ಲೇ ಮಡಿಕೇರಿನಲ್ಲೇ. ಹಿಂದಿನ ದಿನವೂ ಮೋಸ್ಟ್ಲಿ ಕಟ್ ಮಾಡಿರ್ತಾಳೆ, ಹಾಗೆ ನಮ್ಮ ಜೊತೆ ಕಟ್ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿಸ್ತಾ ಇದ್ವಿ ಕೇಕ್ನ. ಮಡಿಕೇರಿನಲ್ಲಿ ಕಾಫಿ ತೋಟದ ಮಧ್ಯೆ ರೆಸಾರ್ಟ್ ಇರುತ್ತಿದ್ದರಿಂದ ಹುಳಗಳಿಗೇನು ಕಡಿಮೆ ಇರಲಿಲ್ಲ. ಇಲ್ಲಿ ದೊಡ್ಡದೊಂದು ಜೇಡಾನು ಕೂಡ ಬಂದ್ಬಿಟ್ಟಿತ್ತು. ಅದು ನಮ್ಮ ನಿರೀಕ್ಷೆ ಫೋಟೋ ತಗೊತಾ ಇದ್ಲಿ ಎಷ್ಟು ದೊಡ್ಡದಿದೆ ಅಂತ ಹೇಳಿಬಿಟ್ಟು. ಹಾಗೆ ಅಷ್ಟರಲ್ಲಿ ಊಟ ಕೂಡ ರೆಡಿ ಆಯಿತು. ಎಲ್ಲ ಅಂದರೆ ಕೇಕ್ ಸೆಲೆಬ್ರೇಷನ್ಸ್ ಅದು ಇದು ಎಲ್ಲ ಆಗೋ ಅಷ್ಟರಲ್ಲಿ ಊಟ ಕೂಡ ರೆಡಿ ಆಯಿತು. ವೆಜ್ ಅವ್ರಿಗೆ ವೆಜ್ಜು, ನಾನ್ ಅವರಿಗೆ ನಾನ್ ವೆಜ್ ಅಂತ ಹೇಳಿ. ಮತ್ತು ನೈಟ್ ಊಟಕ್ಕೆ ರೊಟ್ಟಿನ ಮಾಡಿಕೊಡಿ ಅಂತ ಕೇಳಿದ್ವಿ. ಪಾಪ ಮಾಡಿಕೊಟ್ರು ಎಲ್ರಿಗೂ 2 ರೊಟ್ಟಿ ಹಾಗೆ ಮಾಡಿಕೊಟ್ರು. ನನಗಂತೂ ಬೆಳಗ್ಗೆಯಿಂದ ಜರ್ನಿ ಮಾಡಿದ್ಮೇಲೆ ಸಾಕಾಗೋಗಿತ್ತು, ಮಲ್ಕೊಂಡ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು. ಈ ಹುಡುಗರಿಗೆ ತಿಂದು ತರಗಿಸ್ಬೇಕಲ್ಲ, ಅಲ್ಲಿ ಆಟ ಆಡ್ತಿದ್ದಾರೆ. ಒಂದು ಕಡೆ ಈ ಹುಡುಗರು ಆಟ ಆಡ್ತಿದ್ರೆ, ಇನ್ನೊಂದು ಕಡೆ ಹರ್ಷದೊಂದು ಕತೆ. ಅವ್ರ ಅಪ್ಪಂಗೆ ಇವಾಗ ತಲೆ ತಿಂತಿರೋದು, ಅಪ್ಪ ನಮ್ಮ ರೆಸಾರ್ಟಿಂದ ಇಂತಿಂಥ ಪ್ಲೇಸ್ ಇಷ್ಟಿಷ್ಟು ಕಿಲೋಮೀಟ್ರಲ್ಲಿದೆ, ನಾವು ನಾಳೆ ಬೆಳಿಗ್ಗೆ ಇಲ್ಲಿಗೆ ಹೋಗಬೇಕಪ್ಪ, ರೀಚ್ ಮಾಡಬೇಕು ಅಂತ. ಪಾಪ ಅವ್ರ ಅಪ್ಪನ ಊಟ ಮಾಡೋಕ್ಕೂ ಬಿಡ್ತಿಲ್ಲ, ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇಂತಿಂಥ ಪ್ಲೇಸ್ ಇಲ್ಲಿದೆ ಅಪ್ಪ, ನಾವು ಇಲ್ಲಿಗೆ ಹೋಗಬೇಕು ಅಪ್ಪ ಅಂತ ಹೇಳಿ ಅವ್ರ ಅಪ್ಪಂಗೆ ಸ್ವಲ್ಪ ತಲೆ ತಿನ್ಕೊಂಡು ಕೂತಿದ್ದಾಳೆ. ನೆಕ್ಸ್ಟ್ ಇವಾಗ ಅರ್ಶುನ್ ಪ್ಲಾನ್ ಎಲ್ಲ ಅಗ್ರಿ ಅಂತ ಅವರಪ್ಪ ಹೇಳಿದ್ಮೇಲೆ ಬಂದು ಮಲ್ಕೊಂಡ್ಲು ಅಷ್ಟೇ. ನಾವು ಕೂಡ ಹೋಗಿ ನಮ್ಮ ಇದರಲ್ಲಿ ಕಾಟೇಜಲ್ಲಿ ಮಲ್ಕೊಂಡ್ವಿ. ಇದಿಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ನಾಳೆ ಬೆಳಗ್ಗೆ ನಾವೆಲ್ಲ ಎಲ್ಲಿಗೋದ್ವಿ, ಏನೆಲ್ಲ ಆಯ್ತಂತ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ನನ್ನ ವ್ಲಾಗ್ನ ಪೂರ್ತಿಯಾಗಿ ನೀವೆಲ್ಲರೂ ಇಲ್ಲಿವರೆಗೂ ನೋಡೋದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.